ಈ ಶಿರೂರು ಘಟನೆ ಎಲ್ಲ ಆಗಿದೆ. ಶಿರೂರು ಘಟನೆಯಲ್ಲಿ ನಮ್ಮ ಭಾಗದ ಎರಡು ಲೋಕೇಶ್ ಮತ್ತು ಜಗನ್ನಾಥ್ ಅವ್ರದ್ದು ಎರಡು ಬಾಡಿ ಸಿಗಲಿಕ್ಕಿದೆ. ಅದೇ ಪ್ರಕಾರ ಅಲ್ಲಿಂದ ಕೇರಳದಿಂದ ಅರ್ಜುನ್ ಅಂತ ಹೇಳೋ ಒಂದು ಬಾಡಿ ಸಿಗಲಿಕ್ಕಿದೆ. ವಿಶೇಷವಾಗಿ ಒಂದು ಟ್ರಕ್ ಇವತ್ತಿದ್ದಾಗ ನಮಗೆ ಒಳಗಿದೆ ಅಂತ ಹೇಳ್ಕೊಂಡು ಒಂದು ಅನುಮಾನ 100% ಇದೆ. ಆದರೆ ಅದರದ್ದು ಕೆಲವು ಐಟಮ್ಗಳು ಸಿಕ್ಕಿದ್ದು. ಇದಕ್ಕೆ ಭಾಳಷ್ಟು ಎಲ್ಲರೂ ನಾವು ಪ್ರಯತ್ನವನ್ನು ಪಟ್ವಿ. ಇದಕ್ಕೆ ವಿಶೇಷ ಆಸಕ್ತಿಯನ್ನು ಕೊಟ್ಟಂಥ ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಪ್ರಪ್ರಥಮವಾಗಿ ನಮಸ್ಕಾರ ಹೇಳಿ ಬಯಸ್ತೇನೆ. ನಾವು ಅದೇ ದಿವಸ ಹೇಳಿದ್ದೆ, ಏನು ಇದಕ್ಕೆ ಡ್ರೇಜರ್ ಬೇಕಾಗ್ತದೆ. ಡ್ರೇಜರ್ ಅಂದರೆ ಎರಡು ರೀತಿ ಅಲ್ಲಿ ಕೆಲಸ ಇದೆ. ಈಗ ಡ್ರೇಜರ್ ಒಂದು ಬಾಡಿ ಹುಡುಕೋದು ಒಂದಾಯಿತು, ಟ್ರಕ್ ಹುಡುಕೋದು ಒಂದಾಯಿತು. ಆದರೆ ಮಧ್ಯದಲ್ಲಿ ಏನು ಈ ಒಂದು ಮಣ್ಣಿನ ದಿಂಬು ಏನು ಬಂದಿದೆ ಅದು ಡೈವರ್ಸಿಫಿಕೇಷನ್ ಆಗಿದೆ. ಡೈವರ್ಸಿಫಿಕೇಷನ್ ಆಫ್ ವಾಟರ್ ಒಂದು ಸೈಡಿಂದ ನಮ್ಮ ಉಳುವರೆ ಗ್ರಾಮ ಮತ್ತು ಕೊಚ್ಚಿ ಹೋಗ್ತದೆ, ಒಂದು ಸೈಡಿಂದ ಮತ್ತು ಈ ರೋಡ್ ಸೈಡ್ಗೆ ಕೊಚ್ಚಿ ಹೋಗ್ತದೆ. ಇದನ್ನು ಎರಡನ್ನೂ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಕೊಂಡು ಈ ಡ್ರೆಜರನ್ನು ತಂದು ಆ ಮಣ್ಣನ್ನು ಖಾಲಿ ಮಾಡಬೇಕು ಅಂತ ಹೇಳ್ಕೊಂಡು ಪ್ರಯತ್ನ ಪಟ್ವಿ. ಇದಕ್ಕೆ ನ್ಯಾಷನಲ್ ಹೈವೇ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ IRB ಅವರಂತೂ ಕೆಲಸವನ್ನು ಮಾಡುವಾಗ ಎಲ್ಲ ಥರದ ಸಪೋರ್ಟನ್ನು ಕೊಟ್ಟಿದ್ದಾರೆ. ಮೊದಲೇ ಅವರು ಮಾಡುವಂಥ ಕೆಲಸ ಸರಿಯಾಗಿಲ್ದಿದ್ರು ಅದು ತದನಂತರದಲ್ಲಿ ಅವರು ಸಪೋರ್ಟನ್ನು ಕೊಟ್ಟಿದ್ದಾರೆ. ಇವತ್ತು ಅವರು 40 ಲಕ್ಷ ನಮ್ಮ ಈ ಕಾರವಾರ ಡ್ರೆಡ್ಜಿಂಗ್ ಕಂಪನಿಗೆ ಕೊಟ್ಟಿದ್ದಾರೆ. ಮತ್ತು ಅವ್ರದ್ದು ಸುಮಾರು 88 ಲಕ್ಷ ಆಗ್ತದೆ. ಅದಕ್ಕೆ 25 ಲಕ್ಷ ನನ್ನ ಶಾಸಕರ ಅನುದಾನದಿಂದ ನಾನು ಕೊಡ್ತೇನೆ ಅಂತ ಪರ್ಮಿಷನ್ ಸಹ ತೊಗೊಂಡಿದ್ದೇನೆ. ಮಾನ್ಯ ಭೀಮಣ್ಣ ನಾಯಕರವರು 10 ಲಕ್ಷ ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದೇನಾಗ್ತದೆ, ತಾಲೂಕಾ ಮಟ್ಟದ ಒಂದು ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ಆ ತಾಲೂಕಿನವರನ್ನು ಬಿಟ್ಟು ಬೇರೆ ತಾಲೂಕಿನಿಂದ ಏನಾದರೂ ಶಾಸಕರ ನಿಧಿಯನ್ನು ಮ್ಯಾಕ್ಸಿಮಮ್ 10 ಲಕ್ಷ ಮಾತ್ರ ಯೂಸ್ ಮಾಡಬಹುದು ಅಂತ ಉಂಟು ಲಿಮಿಟ್. ಆದ್ದರಿಂದ ಅವರು ಸಹ ನಮ್ಮ ಮಂಕಾಳು ವೈದ್ಯರು ಸಹ 10 ಲಕ್ಷ ಕೊಡ್ತೇವೆ ಅಂತ ಹೇಳಿದ್ರು. ಮತ್ತು ಇದಕ್ಕೆ ಒಂದು ಕಂಪನಿ ನನ್ನ ಮಿತ್ರರಲ್ಲಿ ಒಬ್ಬರು ರಿಕ್ವೆಸ್ಟ್ ಮಾಡಿದಾಗ 10 ಲಕ್ಷ ರೂಪಾಯಿ ಅವರು ತಾನು ದಾನ ರೂಪದಲ್ಲಿ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಕೊಡ್ತೇನೆ ಅಂತ ಹೇಳ್ಕೊಂಡು 5 ಲಕ್ಷ ಆಲ್ರೆಡಿ ಪೋರ್ಟ್ ಡಿಪಾರ್ಟ್ಮೆಂಟಿಗೆ ಜಮಾ ಆಗಿದೆ ಮತ್ತು 5 ಲಕ್ಷ ಅವರು ಕಳಿಸ್ಕೊಡ್ತಾ ಇದ್ದಾರೆ. ಪಾಪ ಅವರಿಗೆ ಹೇಳಿದ್ವಿ ನಾವು ಯು ಹ್ಯಾವ್ ಟು ನೆಗೋಷಿಯೇಟ್ ಫರ್ದರ್ ಅಂತ ಹೇಳಿದ್ಮೇಲೆ ಅವರು ಮ್ಯಾಕ್ಸಿಮಮ್ ಸಪೋರ್ಟನ್ನು ಮಾಡಿದ್ದಾರೆ. ದೇವ್ರ ದಯೆಯಿಂದ ಇದು ಲಾಸ್ಟ್ ಪ್ರಯತ್ನ. ನಾವು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾಯಿದ್ದೇವೆ. ಪ್ರಾಮಾಣಿಕವಾಗಿ ಕೇರಳದವರು ಅಷ್ಟೇ ನಮಗೆ, ಮತ್ತು ನಮ್ಮ ಕರ್ನಾಟಕದವರು ಅಷ್ಟೇ. ನಾವು ರಾಜ್ಯ ರಾಷ್ಟ್ರವನ್ನು ಏನು ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಯಾಚರಣೆ ನನ್ನ ಪ್ರಕಾರ ನಾನು ಒಂದು 10 ದಿವಸದ ಟಾರ್ಗೆಟ್ ಇಟ್ಕೊಂಡಿದ್ದೇನೆ. ಆದಷ್ಟು ಫಾಸ್ಟ್ ವರ್ಕ್ ಮಾಡ್ತೇವೆ. 10 ದಿವಸದಲ್ಲಿ ಹೆಚ್ಚಾಗಿದ್ರೂ ಮಾಡ್ತೇನೆ. ಅಂದರೆ ಮತ್ತೆ ಆ ಪ್ರಾಬ್ಲಮ್ ಬರುವುದಿಲ್ಲ. ಆ ಸ್ಪಾಟ್ ಏನಿದೆಯಲ್ಲ, ಆ ಸ್ಪಾಟ್ ಇವತ್ತಲ್ಲ ನಾಳೆನೂ ಮತ್ತೊಂದು ಸಲ ಅನಾಹುತಗಳು ಆಗುವಂಥದ್ದೇ ಸ್ಪಾಟ್. ಅದು ಪರ್ಮನೆಂಟ್ಲಿ ಅದು ಚೇಂಜ್ ಆಗದಿದ್ದರೆ ಬಹಳ ಕಷ್ಟ ಉಂಟು. ಯಾಕಂದರೆ ಮೇಲೆ ನೀರಿನ ಒಂದು ಝರಿ ಇದೆ ಮತ್ತು ನೀರು ಬೇಸಿಗೆಗಾಲದಲ್ಲೂ ಇರ್ತದಲ್ಲಿ. ಅದು ನಮ್ಮ ಒಂದು ಅದರೊಳಗೆ ಸೈಂಟಿಫಿಕ್ ವೇಯಲ್ಲಿ ದಟ್ ಈಸ್ ನಾಟ್ ಫಿಟ್ ಫಾರ್ ಎನಿ ಅದರ್ ವರ್ಕ್ ಅಂತ ಹೇಳ್ಕೊಂಡು ಅದಕ್ಕೆ ಒಂದು ಗೂಗಲ್ನಲ್ಲಿ ಸಹ ಹೋದರೆ ನಿಮಗೆ ಅದು ಒಂದು ಇದು ಕಾಣ್ತದೆ. ಆದ್ದರಿಂದ ಇದನ್ನು ನಾವು ಆದಷ್ಟು ದೇವರ ಕೃಪಾದೃಷ್ಟಿಯಿಂದ ನಾವು ಒಂದು 2-3 ದಿವಸ ನಾವು ಏನು 4 ಪಾಯಿಂಟ್ ಏನು ಉಂಟಲ್ಲ ಆ ಪಾಯಿಂಟನ್ನು ಫಸ್ಟ್ ಸ್ಟಡಿ ಮಾಡ್ತೇವೆ. ಮತ್ತು ನನಗೆ ಒಂದು ಗ್ಯಾರಂಟಿ ಉಂಟು ಏನಂತ ಹೇಳಿದರೆ ಟ್ರಕ್ಕಲ್ಲಿ ಅಡಿಗಿದ್ರೆ ಅದು ಪಕ್ಕಂತ ಮೇಲೆ ಬರ್ತದೆ. ಶುಕ್ರವಾರದಿಂದ ಕಾರ್ಯಾಚರಣೆ ನಾವು ಮಾಡ್ತೇವೆ.